ಗ್ಯಾಸ್ ಎಮರ್ಜೆನ್ಸಿಯಿಂದಾಗಿ ಆಗಿರುವಂಥ ಪರಿಸ್ಥಿತಿ ಯಾರ್ಯಾರು ಯಾವ ರೀತಿಯಾಗಿ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ರ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ವಿ. ಸೊ ಗ್ರಾಹಕರ ಬಾಯಿ ರುಚಿಗೆ ಬ್ರೇಕನ್ನು ಈಗ ಹೋಟೆಲ್ ಮಾಲೀಕರು ಹಾಕಿದ್ದಾರೆ. ಬಟ್ ಅನಿವಾರ್ಯತೆ ಅವರಿಗೂ ಬೇರೆ ದಾರಿ ಇಲ್ಲ. ಹೋಟೆಲ್ಗಳಲ್ಲಿ ವೆರೈಟಿ ಆಹಾರ ತಯಾರಿಕೆ ಇಲ್ಲ. ಈಗ ಯಾವ್ದು ಗ್ಯಾಸ್ ಕನ್ಸಂಪ್ಷನ್ ಮಾಡುತ್ತವೆ ಅವನ್ನೆಲ್ಲ ಬಂದ್ ಮಾಡಿದರೆ. ದೋಸೆ ಪುರಿ ವಡೆಯನ್ನು ಹೋಟೆಲ್ಗಳು ಕೈ ಬಿಟ್ಟಿವೆ. ಹೆಚ್ಚು ಗ್ಯಾಸ್ ಬಳಕೆ ಆಗುವಂಥ ಆಹಾರಗಳಿಗೆ ಕೋಕ್ ಕೊಡ್ತಾರೆ. ಸೊ ಅನುಕೂಲವಿರುವಂಥ ಗ್ಯಾಸ್ನಲ್ಲಿ ಸೀಮಿತವಾಗಿರುವಂಥ ಆಹಾರವನ್ನು ಮಾಡಿಡುವಂಥ ಕೆಲಸ ಮಾಡಿಟ್ಟಿರುವಂಥದ್ದು. ಗ್ರಾಹಕರ ಬಾಯಿ ರುಚಿಗೆ ಬ್ರೇಕನ್ನು ಹೋಟೆಲ್ಗಳು ಹಾಕಿವೆ. ಮೆನ್ಯೂಗಳಲ್ಲಿ ಒಂದಿಷ್ಟು ಕಟ್ ಆಫ್ ಮಾಡಿದ್ದಾರೆ. ಸೊ ರನ್ನಿಂಗ್ ಐಟಮ್ಸ್ಗಳೇನಿರ್ತವೆ ಅಂತಂದರೆ ಆ ಐಟಮ್ಸ್ಗಳಿಗೆ ಎಣ್ಣೆ ಯಾವಾಗಿದ್ರೂ ಸದಾ ಕಾಯ್ತಾ ಇರಬೇಕು. ಲೈಕ್ ಪುರಿ ಬೇಕು ಅಂತಂದಾಗ ಸ್ಟಾಪ್, ವಡೆ ಬೇಕು ಅಂತಂದಾಗ ಮಾಡಿಟ್ಬಿಡ್ಬೋದು ಒನ್ ಟೈಮಲ್ಲಿ. ಬಟ್ ಪುರಿಗಳೆಲ್ಲ ಆವಾಗಿಂದ ಅವಾಗೆ ಮಾಡಿಕೊಡ್ಬೇಕಾಗತ್ತೆ. ದೋಸೆ ಹಂಚು ಯಾವಾಗಿದ್ರೂ ಕಾಯ್ತಾ ಇರಬೇಕು. ಕೇಳಿದ ತಕ್ಷಣ ಕಾದು ಕೊಡಬೇಕು. ಅದು ಕಾದು ಆಮೇಲೆ ಹಾಕಿ ಕೊಡೋಕೆ ಅಷ್ಟೊಂದು ಪೇಷನ್ಸ್ ಎಲ್ಲರಿಗೂ ಇರೋದಿಲ್ಲ. ಇವೆಲ್ಲವಕ್ಕೂ ಕೂಡ ಬೇಕಾಗುತ್ತೆ. ಸೊ ಗ್ಯಾಸು ಹಾಗಾಗಿ ಅವುಗಳನ್ನೆಲ್ಲ ಬಂದ್ ಮಾಡಿಟ್ಟಿದ್ದಾರೆ. ಯಾವುದು ಕ್ವಿಕ್ ಆಗುತ್ತೋ ಉಪ್ಪಿಟ್ಟು ಮಾಡಿಟ್ಬಿಡೋದು, ಪಲಾವ್ ಮಾಡಿಟ್ಬಿಡೋದು, ರೈಸು ಮಾಡಿಟ್ಬಿಡೋದು, ಅವಲಕ್ಕಿ ಮಾಡಿಟ್ಬಿಡೋದು, ವೈಟ್ ರೈಸ್ ಮಾಡಿಟ್ಬಿಡ್ಬೋದು, ಸಾಂಬಾರು ಮಾಡಿಟ್ಬಿಡ್ಬೋದು. ಇಂಥವುಗಳಿಗೆಲ್ಲ ಗ್ಯಾಸ್ ಇಲ್ಲದ ಕೆಲ ಹೋಟೆಲ್ಗಳು ಸೌದೆ ಮೊರೆ ಹೋಗ್ತಾ ಇದ್ದಾರೆ. ಬೆಂಗಳೂರಿನ ಅಪಾಚಿ ಹೋಟೆಲ್ನಲ್ಲಿ ಈಗ ಸೌದೆ ಅಡುಗೆಯನ್ನು ಮಾಡ್ತಾ ಇದ್ದಾರೆ. ಸೌದೆ ತಂದು ಅಡುಗೆಯನ್ನು ಈಗ ಹೋಟೆಲ್ ಸಿಬ್ಬಂದಿ ಮಾಡಿರೋದು. ಅದು ಎಲ್ಲರಿಗೂ ಮಾಡೋಕ್ಕೆ ಬರೋದಿಲ್ಲ, ಅದನ್ನು ಗೊತ್ತಿರಬೇಕು. ಸೌದೆಯಲ್ಲಿ ಸೀಮಿತ ಅಡುಗೆಯನ್ನು ಸಿಬ್ಬಂದಿ ಮಾಡಿದ್ದಾರೆ. ಕೆಲವು ಹೋಟೆಲ್ಗಳಲ್ಲಿ ಏನಾಗಿದೆ, ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಕೆಲಸ ಮಾಡೋರು ಇದ್ದಾರಲ್ಲ, ಅವರಿಗೆಲ್ಲ ವ್ಯವಸ್ಥೆಯನ್ನು ಮಾಡಿರೋದು ಈ ಹೋಟೆಲ್ನವರೇ ಮಾಡಿರ್ತಾರೆ. ಅವರಿಗೆ ಊಟದ ವ್ಯವಸ್ಥೆಯನ್ನು ಇವರೇ ಮಾಡಿರ್ತಾರೆ, ಉಳ್ಕೊಳ್ಳೋ ವ್ಯವಸ್ಥೆಯನ್ನು ಮಾಡಿರ್ತಾರೆ. ನೋಡ್ತಾ ಇದ್ದೀರಾ, ಸೌದೆಗಳನ್ನೆಲ್ಲ ತಂದಿಟ್ಟು ಅಡುಗೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಜೀವನ ನಡೆಸ್ಕೋಬೇಕು, ಜೊತೆಗೆ ಹೋಟೆಲ್ ಜೀವನ ಕೂಡ ನಡಿಬೇಕು. ಹಾಗಾಗಿ ಅಪ್ಪಾಜಿ ಮನೆ ಅಂತ ಏನಿದೆ ಹೋಟೆಲು, ಇಲ್ಲಿ ಈಗ ಸೌದೆ ತಂದು ಅಡುಗೆ ಮಾಡುವಂಥ ಕೆಲಸಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಬೇರೆ ಆಪ್ಷನ್ನೇ ಇಲ್ಲ ಅವ್ರ ಹತ್ರ, ಅನಿವಾರ್ಯವಾಗಿ ಮಾಡಲೇಬೇಕಾಗಿದೆ. ಸೊ ಈಗ ಅದರ ರುಚಿನೇ ಬೇರೆ ಬಿಡಿ. ಸೌದೆ ಒಲೆಯಲ್ಲಿ ಮಾಡುವಂಥ ಅಡುಗೆಯ ರುಚಿ ಇದೆಯಲ್ಲ, ಅದು ಹುಡ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ ಕೆಲವು ಕಡೆಗಳಲ್ಲೆಲ್ಲ ಸೌದೆ ಒಲೆಯಲ್ಲಿ ಎಲ್ಲಿ ಮಾಡ್ತಾರೆ ಅಂತ ಹೇಳಿ ಹುಡ್ಕೊಂಡು ಅಲ್ಲಿ ಹೋಗಿ ಊಟ ಮಾಡುವಂಥವರು ಇದ್ದಾರೆ, ಭಾಳ ಜನ ಇದ್ದಾರೆ. ಕೆಲವು ಭಾಗಗಳಲ್ಲಿ ಈಗಲೂ ಸೌದೆಯಲ್ಲಿ ಅಡುಗೆ ಮಾಡುವಂಥ ಹೋಟೆಲ್ಗಳಿವೆ. ಸೊ ಅದಕ್ಕೆ ಭಾರಿ ಡಿಮ್ಯಾಂಡಲ್ಲಿ. ಸೊ ವಾಣಿಜ್ಯ ಸಿಲಿಂಡರ್ಗಳ ಕೊರತೆ ಹಿನ್ನೆಲೆಯಲ್ಲಿ ಈಗ ಭಾಳ ದೊಡ್ಡ ಮಟ್ಟದಲ್ಲಿ ವ್ಯತ್ಯಯವಾಗಿದ್ದರಿಂದ ಹೋಟೆಲ್ಗಳಲ್ಲಿ ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಹೋಟೆಲ್ಗಳು ಬಂದ್ ಆಗ್ತಾ ಇದೆ, ಪಿ ಜಿಗಳು ಬಂದ್ ಆಗ್ತಾ ಇದೆ. ನನಗೆ ಈ ಹೋಟೆಲು ಪಿ ಜಿಗಳು ಮತ್ತು ಪ್ರಸಿದ್ಧ ಹೋಟೆಲ್ಗಳಿಗೆಲ್ಲ ಬೀಗ ಹಾಕುವಂಥ ಪರಿಸ್ಥಿತಿ ಬರ್ತಾ ಇದೆ. ಸ್ವಲ್ಪ ಹಾಸ್ಟೆಲ್ಗಳ ಕಡೆ ಗಮನ ಕೊಡಿ, ಏನಾಗಿದೆ ಅಂತ ನೋಡೋಣ. ಉಡುಪಿ ಆತಿಥ್ಯ, ಕದಂಬ ಹೋಟೆಲ್ಗಳು ಬಂದ್ ಆಗಿವೆ. ಇವೆಲ್ಲ ದೊಡ್ಡ ದೊಡ್ಡ ಹೋಟೆಲ್ಗಳೀಗ ವಾಣಿಜ್ಯ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿರೋದ್ರಿಂದ ಸೊ ಮೆಜೆಸ್ಟಿಕ್ನಲ್ಲಿರುವಂತಹ ದೊಡ್ಡ ಹೋಟೆಲ್ಗಳೆಲ್ಲ ಬ್ರೇಕ್ ಬೀಳ್ತಾ ಇದೆ. ಪಾಪ ವಿದ್ಯಾರ್ಥಿಗಳ ಕಥೆ ಏನು, ಪಿ ಜಿಗಳಲ್ಲೇ ಈ ರೀತಿ ಸಮಸ್ಯೆ ಆಗುತ್ತೆ. ಈಗ ಹೋಟೆಲ್ಗಳಲ್ಲೇ ಈ ಸಮಸ್ಯೆ ಆಗ್ತಾ ಇದೆ ಅಂತಂದರೆ, ಸೊ ಯೂನಿವರ್ಸಿಟಿಗಳಲ್ಲಿ, ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲೆಲ್ಲ ಇರುವಂಥ ಹಾಸ್ಟೆಲ್ಗಳಲ್ಲಿ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಹೆಂಗೆ ಮಾಡ್ತಾ ಇದ್ದಾರೆ, ಇವೆಲ್ಲ ಹೆಂಗಿದೆ ನೋಡಬೇಕು. ಜೊತೆಗೆ ಶಾಲೆಗಳಲ್ಲಿ ಬಿಸಿ ಊಟದ ವ್ಯವಸ್ಥೆಗಳೇನೇನು ಮಾಡ್ತಾ ಇದ್ದಾರೆ, ಅವುಗಳಾಗ್ತಾ ಇದೆಯಾ ಆಗ್ತಾ ಇಲ್ವಾ, ಇವೆಲ್ಲವೂ ಕೂಡ ಒಂದು ಬಾರಿ ಚೆಕ್ ಮಾಡಿಬಿಡ್ಬೇಕು ನಾವು ಕೂಡ ಏನಾಗಿದೆ ಅಂತೇಳಿ. ಸೊ ರೈಲ್ವೆ ಸ್ಟೇಷನ್ಗಳಲ್ಲೂ ಕೂಡ ಗ್ಯಾಸ್ ಪ್ರಾಬ್ಲಮ್ ಅಂತೆ. ರೈಲ್ವೆ ಸ್ಟೇಷನ್ಗಳಲ್ಲಿ ಸಮಸ್ಯೆ ತೀವ್ರಗೊಳ್ಳುವ ಮುನ್ನ ಈಗ IRCTC ಎಚ್ಚೆತ್ತುಕೊಂಡಿದೆ. ಗ್ಯಾಸ್ ಸಿಲಿಂಡರ್ ಬದಲಿಗೆ ಪರ್ಯಾಯ ವ್ಯವಸ್ಥೆಗೆ ಸೂಚನೆಯನ್ನು ಮಾಡಿಕೊಳ್ತಾ ಇದೆ. ಮೈಕ್ರೋ ಓವೆನ್ಗಳ ಬಳಕೆಗೆ ಅಂಗಡಿ ಮಾಲೀಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಗ್ಯಾಸ್ ಕನ್ಸಂಪ್ಷನ್ ಕಡಿಮೆ, ಅದು ಏನು ಇಲ್ಲಿಗೆ ಗ್ಯಾಸಲ್ಲಿ ಬಳಕೆ ಮಾಡ್ಕೊಂಡು ಅಡುಗೆ ಮಾಡೋದಕ್ಕಿಂತಲೂ ಕೂಡ ಮೈಕ್ರೋ ಓವೆನ್ನಲ್ಲಿ ನಿಮಗೆ ಬೇಗ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಅಲ್ಲಿ ಗ್ಯಾಸ್ ಬಳಕೆಗೆ ಅವಕಾಶನೇ ಇರೋದಿಲ್ಲ. ಆ ಯೋಚನೆಯನ್ನು ಈಗ IRCTC ಅವರು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಗ್ಯಾಸಿಗೋಸ್ಕರ ಕಾಯೋ ಬದಲಾಗಿ ಮೈಕ್ರೋವೇವ್ಗಳನ್ನು ಬಳಕೆ ಮಾಡೋದು ಬೆಸ್ಟು ಅನ್ನುವಂಥ ಯೋಜನೆಗಳಿಗೆ ಬರ್ತಾ ಇದ್ದಾರೆ, ಮಾಡಬಹುದು. ಸೊ ಈ IRCTC ಅವರು ರೈಲ್ವೆಗಳಲ್ಲಿ ಈ ಸೋಲಾರ್ ವಿಚಾರ ಒಂಚೂರು ತಲೆಗೆ ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ಕಾಣಿಸುತ್ತೆ. ಸೋಲಾರ್ಗಳಲ್ಲಿ ಬಳಕೆ ಮಾಡ್ಕೊಳ್ಳೋದು, ಯಾಕೆಂದರೆ ಸದಾ ಬಿಸಿಲಲ್ಲೇ ಇರುತ್ತೆ ಅಲ್ವಾ ಅದು. ಹಾಗಾಗಿ ಅದನ್ನು